ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ್ಗ ಹೋಗ್ಬಿಡೋಣ ಟಕಾರ. ನನಗೆ ಅಪ್ಡೇಟ್ಸ್ಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಬಿಡಿ. ಗಂಟೆನೂ ಹೋಗೋದಿಲ್ಲ, ಬೇಗ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. ಮೊದಲನೇ ಅಪ್ಡೇಟು, ನಮ್ಮ AB de Villiers ಅವರು ಪ್ರಿಡಿಕ್ಟ್ ಮಾಡಿದರೆ ಯಾರು ಆಡಬಹುದು ಫೈನಲ್ಸ್ನ ಅಂತ. ಅವರ ಪ್ರಕಾರ RCB ಅಂತೂ ಖಂಡಿತ ಇದ್ದೇ ಇರುತ್ತೆ. ಗೊತ್ತಿರೋ ನಿಮಗೆ AB de Villiers ಏನಾರು ಒಂದು ಹೇಳಿದ್ರೆ ಅಂದರೆ ಅದ್ರಲ್ಲಿ RCB ಅಂತೂ ಪಕ್ಕ ಇದ್ದೇ ಇರುತ್ತೆ. RCB ಆಡುತ್ತಂತೆ ಫೈನಲ್ಸ್ನ KKR ಜೊತೆಗೆ AB de Villiers ಅವರು ಪ್ರೆಡಿಕ್ಟ್ ಮಾಡಿದರೆ. ಈ ಕಡೆ ನಂಬರ್ 1 ಟೀಮು, ಈ ಕಡೆ ನಂಬರ್ 4 ಟೀಮು ಪಾಯಿಂಟ್ಸ್ ಟೇಬಲ್ ಇವಾಗ 1 vs 4 ಅಂತ ಪ್ರೆಡಿಕ್ಟ್ ಮಾಡಿದರೆ. ಸೊ ನಾನು ಹೇಳಿದ್ದೀನಿ 2 vs 4 ಅಂತ. SRH vs RCB ಫೈನಲ್ಸ್ ಆಡುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಇದೆ. ಸೊ ನೋಡೋಣ AB de Villiers ವರ್ಕೌಟ್ ಆಗುತ್ತಾ ಅಥವಾ ನಂದು ವರ್ಕೌಟ್ ಆಗುತ್ತಾ ಅಥವಾ ಮಧ್ಯದಲ್ಲಿ ಯಾವ್ದಾದ್ರು ಬೇರೆ ವರ್ಕೌಟ್ ಆಗುತ್ತಾ ಅಂತ. ಅಪ್ಡೇಟ್ ಬಿಟ್ಟು ಶೇನ್ ವಾಟ್ಸನ್ ಅವರು ಮತ್ತೆ RCB ಫ್ಯಾನ್ಸ್ಗಳಿಗೆ ಕ್ಷಮೆ ಕೇಳ್ತಾ ಇದ್ದಾರೆ. 2016 ಅಲ್ಲಿ ಆಗಿದ್ದಕ್ಕೆ ಆಲ್ರೆಡಿ ಒಂದು 2-3 ಸಲ ಕ್ಷಮೆ ಕೇಳಿದ್ರು. ಮತ್ತೆ ಇವಾಗ ನನ್ನ ಆದಂಥ ಒಂದು ಇಂಟರ್ವ್ಯೂಲಿ RCB ಫ್ಯಾನ್ಸ್ಗಳಿಗೆ ಕ್ಷಮೆ ಕೇಳಿದ್ರೆ 2016 ಅಲ್ಲಿ ಆಗಿದ್ದಕ್ಕೆ. ನಾನು ಅವತ್ತು ಮಸ್ತಾಗೆ ಬೌಲಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಏನು ಮಾಡ್ತೀರಾ, ದುರಾದೃಷ್ಟವಶದಿಂದ ಅವತ್ತು ನಾನು ಸೈಗ ಹೊಡ್ಸ್ಕೊಂಡ್ಬಿಟ್ಟೆ. ಅವತ್ತು ವರ್ಸ್ಟ್ ಬೌಲಿಂಗ್ ಫಿಗರ್ಸ್ ಆಗೋಗ್ಬಿಡ್ತು ನಂದು. ಏನು ಮಾಡೋದಕ್ಕಾಗಿಲ್ಲ ಅವತ್ತು ನನ್ನ ಕೈಲಿ. ಅವತ್ತು ನನ್ನ ಪರ್ಫಾರ್ಮೆನ್ಸಿಂದ, ನನ್ನ ವರ್ಸ್ಟ್ ಪರ್ಫಾರ್ಮೆನ್ಸಿಂದನೇ RCB ಸೋತಿದ್ದು ಅನ್ನೋದು ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಇವಾಗಲೂ ಕೂಡ ಕ್ಷಮೆ ಕೇಳ್ತೀನಿ. RCBಗೆ ಒಂದು ಟ್ರೋಫಿ ಬರಬೇಕಾಗಿತ್ತು, ಅದು ನನ್ನಿಂದನೇ ಬಂದಿಲ್ಲ. ನನ್ನ ಹತ್ರ ಅವರು ಡೈರೆಕ್ಟಾಗೇ ಹೇಳಿದ್ದಾರೆ. ಸೊ ಇಷ್ಟೊಂದೆಲ್ಲ ಡೈರೆಕ್ಟಾಗಿ ಪಾಪ ಕ್ಷಮೆ ಕೇಳ್ತಿರಂತಾರೆ. ಪಾಪ ಕ್ಷಮಿಸಲೇಬೇಕು, ಅದನ್ನ ಹಿಡ್ಕೊಂಡು ಸಾಧಿಸೋಕ್ಕಾಗಲ್ಲ. 2016 ಆ ಸೀಸನ್ ಅಂತೂ ಮರೆಯೋಕ್ಕಾಗಲ್ಲ. ಗೊತ್ತಿರೋ ಹಾಗೆ ಎಲ್ಲ RCB ಫ್ಯಾನ್ಸ್ಗಳು ಯಾವ ಸೀಸನ್ ಫೇವ್ರೇಟ್ ಸೀಸನ್ ಅಂತ ಕೇಳಿದ್ರೆ 2016 ಅಂತ ಎಲ್ಲರೂ ಹೇಳೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟಾಗಿ ಆ ಥರ ಆಗೋಗ್ಬಿಡ್ತು. ಬಟ್ ಶೇನ್ ವಾಟ್ಸನ್ನ ಹಿಡ್ಕೊಂಡು ನಾವು ಸಾಧಿಸೋಕ್ಕಾಗೋದಿಲ್ಲ. ಇವರಿಂದ ಸೋತೋಗ್ಬಿಡ್ತು, ಹಂಗಾಗೋಗ್ಬಿಡ್ತು, ಹಿಂಗಾಗೋಗ್ಬಿಡ್ತಲ್ಲ, ಕಂಪ್ಲೀಟ್ಲಿ ಟೀಮಿಂದ ಸೋತಿದೆ ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಅಪ್ಡೇಟ್ ಬಂತ್ರಿ, MS ಧೋನಿ ಅವರು ಕ್ವಾಲಿಟಿ ಆಫ್ ಐಡಿಯಲ್ ಲೀಡರ್ ಬಗ್ಗೆ ಮಾತಾಡಿದರೆ. ಮಾತಾಡ್ತಾ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೆಂಗಿರಬೇಕು ಲೀಡರ್ಶಿಪ್ ಅಂತ ಅಂದರೆ ಈ ಥರ ಇರಬೇಕಂತೆ. ಆಸ್ ಎ ಲೀಡರ್ ಯು ಹ್ಯಾವ್ ಟು ಅರ್ನ್ ದ ರೆಸ್ಪೆಕ್ಟ್ ಫ್ರಮ್ ದ ಪೀಪಲ್. ಯು ಕಾಂಟ್ ಕಮಾಂಡ್ ಆರ್ ಡಿಮ್ಯಾಂಡ್ ರೆಸ್ಪೆಕ್ಟ್, ಯು ನೀಡ್ ಟು ಅರ್ನ್ ದ ರೆಸ್ಪೆಕ್ಟ್ ಅಂತ ಹೇಳಿದ್ದಾರೆ. ಸೊ ಒಂದು ರೆಸ್ಪೆಕ್ಟ್ ಕೊಡೋವಂಥದ್ದು ಫ್ಯಾನ್ಸ್ಗಳಿಂದ ಬರೋವಂಥದ್ದು ಇದೆಯಲ್ಲ, ಇದು ಕಮ್ಯಾಂಡ್ ಅಥವಾ ಡಿಮ್ಯಾಂಡಿಂದ ಬರೋದಿಲ್ಲ. ಯಾರೋ ಕೂಡ ಕಮ್ಯಾಂಡ್ ಮಾಡಿಬಿಟ್ರೆ, ನೀನು ಡಿಮ್ಯಾಂಡ್ ಮಾಡಿಬಿಟ್ರೆ, ನೀನು ರೆಸ್ಪೆಕ್ಟ್ ಕೊಡಬೇಕಮ್ಮ, ಹೋಗಿ ರೆಸ್ಪೆಕ್ಟ್ ಕೊಡೋ, ಅವ್ರಿಗೆ ಹೋಗ್ಬಿಡು, ಅವ್ನಿಗೆ ರೆಸ್ಪೆಕ್ಟ್ ಕೊಡೋ ಅಂದರೆ MS ಧೋನಿಗಲ್ಲ. ಯಾರಿಗಾರು ಒಬ್ರು ರೆಸ್ಪೆಕ್ಟ್ ಕೊಡಬೇಕು ಅಂತಂದರೆ ಒಬ್ರು ಕಮ್ಯಾಂಡಿಂದ, ಒಬ್ರು ಡಿಮ್ಯಾಂಡಿಂದ ಅದು ಬರೋದಿಲ್ಲ. ಯು ಹ್ಯಾವ್ ಟು ಅರ್ನ್ ದ ರೆಸ್ಪೆಕ್ಟ್ ಅಂತ ಹೇಳಿದರೆ ಅದು ಹೌದು, ನಿಜ ಕೂಡ ಹೌದು. ಇವರು ಅದನ್ನು ಅರ್ನ್ ಕೂಡ ಮಾಡಿದರೆ. ಇವರು ಕೈ ಎತ್ತರಕ್ಕೆ ಇರ್ತಾರೆ, ಕಾಲು ಎತ್ತರಕ್ಕೆ ಇರಿಸ್ತಾರೆ, ಸ್ಟೇಡಿಯಂ ಎಂಟ್ರಿ ಕೊಟ್ಟರೆ ಇರಿಸ್ತಾರೆ, ನಡ್ಕೊಂಡವ್ರಕ್ಕೆ ಇರಿಸ್ತಾರೆ, ಪಲ್ಟಿ ಹೊಡ್ರಕ್ಕೆ ಇರಿಸ್ತಾರೆ, ಏನು ಮಾಡೋಕ್ಕೆ ಇರಿಸ್ತಾರೆ. ಫ್ಯಾನ್ಸ್ಗಳು ಓ ಓ ಓ ಓ ಅಂತ ಕಿರಿಸ್ತಾ ಇರ್ತಾರೆ. ಇಟ್ಸ್ ನಾಟ್ ನೆಗೆಟಿವ್ ವೇ, ಯಾಕಂದರೆ ಆ ಥರ ಫ್ಯಾನ್ಸ್ಗಳಿಂದ ರೆಸ್ಪೆಕ್ಟ್ನ ಅವರು ಅರ್ನ್ ಮಾಡಿದ್ದಾರೆ. ಅಷ್ಟಿಲ್ಲೇ ಆ ರೇಂಜಿಗೆ ಕಿರಿಸ್ತಾರೆ. ಸುಮ್ಮನೆ ಎಂಟ್ರಿ ಕೊಟ್ಟರೆ ಸಾಕು, ಅವನ ಅಜ್ಜಿ ಫುಲ್ಲು ಸ್ಟೇಡಿಯಮಲ್ಲೆಲ್ಲ ಫುಲ್ ಕಿತ್ಕೊಂಡು ಹೋಗ್ಬೇಕು, ಆ ರೇಂಜಿಗೆ ಕಿರಿಸ್ತಾರೆ ಫ್ಯಾನ್ಸ್ಗಳು. MS ಧೋನಿ ಅವರ ಫ್ಯಾನ್ಸು ಅದನ್ನು ಅವರು ಅರ್ನ್ ಮಾಡಿದ್ದಾರೆ. ವೆರಿ ಫ್ಯೂ ಕ್ರಿಕೆಟರ್ಸ್ ಮಾತ್ರ ಇದನ್ನ ಅರ್ನ್ ಮಾಡಿರುವಂಥದ್ದು. ಅಪ್ಡೇಟ್ ನಂಬರ್ 4, ವಿಲ್ ಜಾಕ್ಸ್ ಅವರು ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಹೌದು, ಇವಾಗ ಅವರು ನಮ್ಮ ಟೀಮ್ ಜೊತೆಗೆ ಇಲ್ಲ, ಈಚೆ ಕಡೆ ಹೋಗಿದ್ದಾರೆ. ಬಟ್ ಆದರೂ ಮಾತಾಡಿದ್ದಾರೆ RCB ಬಗ್ಗೆ, ವಿರಾಟ್ ಕೊಹ್ಲಿ ಅವರ ಬಗ್ಗೆ. GT ಮೇಲೆ ಸೆಂಚುರಿ ಹೊಡೆದ ನಾಯಿಗೆ ಹೊಡೆದಲ್ಲ. ಅವರು ಕೂಡ ಒಂದು ರನ್ ರೇಟ್ನ ಪುಷ್ ಮಾಡಲೇ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೇಕು. ಇವತ್ತು RCB ಕ್ವಾಲಿಫೈ ಆಗಿದೆ ಅಂತಂದರೆ ವಿಲ್ ಜಾಕ್ಸ್ ಅವರು ಕೂಡ ಕಾರಣ ಅಂತ ಹೇಳ್ಬೇಕಾದ್ರೆ. ಅವತ್ತು ಆ ರೇಂಜಿಗೆ ಸೆಂಚುರಿ ಹೊಡೆದಿಲ್ಲ, ನಾಯಿಗೆ ಹೊಡೆದಿಲ್ಲ GT ಮೇಲೆ ಅಂತಂದರೆ, ಆ ರೇಂಜಿಗೆ ಹ್ಯೂಜ್ ಮಾರ್ಜಿನಲ್ಲಿ ಗೆದ್ದಿಲ್ಲ ಅಂತಂದರೆ CSK ಅವ್ರ ಮೇಲೆ ನಾವು ಏನೋ ಒಂಥರ ಅಷ್ಟೊಂದು ಮಾಡೋಕ್ಕಾಗ್ತಿಲ್ಲ. ಇಂಪ್ಯಾಕ್ಟು ಇವಾಗ ಮಾಡಿದ್ವಲ್ಲ, ರನ್ ರೇಟ್ ವಿಚಾರದಲ್ಲಿ ಇಂಪ್ಯಾಕ್ಟ್ ಮಾಡಿದ್ವಲ್ಲ, ಆ ಥರ ಮಾಡೋದಕ್ಕೆ ಆಗ್ತಾ ಇರಲಿಲ್ವ ನಾವು. CSK ಅವರು ಸ್ವಲ್ಪ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಇರೋರು ಅಂತ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಏನು, ಅವರೇ ಕ್ವಾಲಿಫೈ ಆಗಿರೋರು. ಅವತ್ತೇನಾರು ಆ ಥರ ಆಡಿಲ್ಲ ವಿಲ್ ಜಾಕ್ಸ್ ಅಂತಂದಿದ್ರೆ. ಅವ್ರು ಹೇಳಿದರೆ ನಾನು ಸೆಂಚುರಿ ಹೊಡೆಯೋದಕ್ಕೆ ಅದನ್ನು ಒಂಥರ ನನ್ನ ಹತ್ರ ಎಲ್ಲ ಕೇಪಬಿಲಿಟಿ ಇತ್ತು ಅಂತ ನನಗೆ ಗೊತ್ತಿತ್ತು. ಬಟ್ ವಿರಾಟ್ ಕೊಹ್ಲಿ ಅವರು ಕ್ರೀಸಲ್ಲಿ ನಿಂತ್ಕೊಂಡಿದ್ದಾಗ ಅವ್ರ ಎದುರಿಗೆ ಈ ಥರ ಪರ್ಫಾರ್ಮ್ ಮಾಡಿದ್ನಲ್ಲ, ಅವ್ರು ಬಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಕೊಟ್ರಲ್ಲ, ಒಂಥರ ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಹಂಗೆ ಅಂತ ಒಂಚೂರು ಒಡಿ ಮಗ ತತ್ಕು ಮಗ ಅಂತ. ಸೊ ಅದರಿಂದ ಆ ಮೋಟಿವೇಶನಿಂದ ನನಗೆ ಇನ್ನೂ ಒಂಥರ ರೊಚ್ಚಿಗೆ ಹೇಳಿಸ್ಬಿಡ್ತೋದು. ಅದರಿಂದನೇ ಒಂಥರ ಈ ರೇಂಜಿಗೆ ಆಡಿದ್ದು ಅನ್ನೋ ಥರ ವಿಲ್ ಜಾಕ್ಸ್ ಅವರು ಹೇಳಿದ್ದಾರೆ. ಅವತ್ತು ಕೊಡಬೇಕಾದ್ರೆ ಸ್ಟೇಟ್ಮೆಂಟ್ ಇವತ್ತು ಕೊಟ್ಟಿದ್ದಾರೆ ಅಷ್ಟೇ. ನಂಬರ್ 5, ಮ್ಯಾಥ್ಯೂ ಹ್ಯಾಡನ್ ಅವರು ವಿರಾಟ್ ಕೊಹ್ಲಿ ಅವರ ವಿರುದ್ಧವಾಗಿ ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಏನು ನಡ್ಕೊಂಡ್ರು ಲಾಸ್ಟ್ ಮ್ಯಾಚಲ್ಲಿ, ಅಂಪೈರ್ ಜೊತೆಗೆ ಮಾತಾಡೋಲ್ಲ, ಕಾನ್ವರ್ಸೇಷನು ಕರೆಕ್ಟಾಗಿರಲಿಲ್ಲ. ಜೊತೆಗೆ ಅವ್ರ ಕಾನ್ವರ್ಸೇಷನೇ ಮಾಡಬಾರ್ದು, ಯಾಕಂದರೆ ಅವ್ರ ಕ್ಯಾಪ್ಟನ್ನೇ ಅಲ್ಲ. ಇವಾಗ ಏನಕ್ಕೆ ಮಾತಾಡ್ತಿದ್ದಾರೆ ಅನ್ನೋ ಥರ ಮ್ಯಾಥ್ಯೂ ಹ್ಯಾಡನ್ ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಮಾತಾಡಬಾರ್ದಾಗಿತ್ತು. ಅದು ಯಾರು ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತಲೇ ಹೇಳಬೇಕು. ಅದು ಮಾತಾಡೋಂಥ ಅಗತ್ಯತೆ ಇಲ್ಲ. ಅದು ಎವಿಡೆಂಟ್ ಆಗಿ ಅದು ನೋ ಬಾಲ್ ಅಂತಲೇ ಗೊತ್ತಿತ್ತು. ಯಾಕಂದರೆ ಲೋಕಿ ಫರ್ಗ್ಯೂಸನ್ ಬೀಮರ್ ಹಾಕಿದ್ದು ಅದು ಎವಿಡೆಂಟ್ ಆಗಿ ನೋ ಬಾಲ್ ಅಂತ ಗೊತ್ತಿತ್ತು. ಬಟ್ ಅದೇನೋ ಬಾಲ್ ಗ್ರಿಪ್ ಆಗಲಿಲ್ಲ, ಅದು ಡೆಡ್ ಬಾಲ್ ಅಂತ ಡಿಕ್ಲೇರ್ ಮಾಡಬೇಕು, ಅದು ಇದು ಅಂತೆಲ್ಲ ಬಂದ್ಬಿಟ್ಟು ಕೇಳ್ತಾರೆ. ಬಟ್ ಬಾಲ್ ಕರೆಕ್ಟಾಗೇ ಹೋಗಿತ್ತಾ? ಸೊ ಅದನ್ನ
ಕರೆಕ್ಟಾಗಿ ಡಿಸೈಡ್ ಮಾಡಿದ್ರು ಅಂಪೈರ್. ಅಲ್ಲಿ ಜಾಸ್ತಿ ಮಾತಾಡುವಂಥದ್ದೆಲ್ಲ ಏನಿರಲ್ಲ. ಬಟ್ ವಿರಾಟ್ ಕೊಹ್ಲಿ ಅವ್ರು ಹೋಗ್ಬಿಟ್ಟು ಮಾತಾಡಿದ್ರು, ಒಂಥರ ಅಲ್ಲಿ ಇಂಟರ್ಪ್ರಿಟ್ ಮಾಡಿದ್ರು. ಅದು ಆ್ಯಕ್ಚುಲಿ ತಪ್ಪೇನೆ. ತಪ್ಪು ಯಾರೇ ಮಾಡೋ ತಪ್ಪು ಅಂತ ಒಪ್ಕೋಬೇಕು ಗುರು. ಇಲ್ಲಿ ಧೋನಿ ಮಾಡಿದ್ರು ಒಪ್ಕೋಬೇಕು, ಇಲ್ಲಿ ವಿರಾಟ್ ಕೊಹ್ಲಿ ಮಾಡಿದ್ರು ಒಪ್ಕೋಬೇಕು. ಅದನ್ನು ಇಲ್ಲಿ ಇವ್ರು ಹೇಳಿದ್ರಷ್ಟೇ, ಮ್ಯಾಟಿವ್ ಆ್ಯಡನ್ ಅವರು ಅಲ್ಲಿ ಮಾತಾಡುವಂಥ ಅಗತ್ಯತೆ ಇರಲಿಲ್ಲ. ಫ್ಯಾಫ್ ಡು ಪ್ಲೆಸಿಸ್ ಮಾತಾಡಿರಬೇಕಾಗಿತ್ತು, ವಿರಾಟ್ ಕೊಹ್ಲಿ ಅವ್ರು ಬಂದ್ಬಿಟ್ಟು ಮಾತಾಡಬೇಕಾಗಿತ್ತು ಅಲ್ಲಿ ಅಂಪೈರ್ ಜೊತೆಗೆ. ಸುಮ್ಮನೆ ಟ್ರಿಗರ್ ಆಗ್ತಾರೆ, ಸುಮ್ಮನೆ ಅಂಪೈರ್ ಜೊತೆಗೆಲ್ಲ ಕಿರಿಕ್ ಮಾಡ್ಕೊತಾರೆ, ಸುಮ್ಮನೆ ಏನಕ್ಕೆ ಬ್ಯಾನ್ ಆಗ್ತಾರೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರು. ಯಾಕಂದರೆ ಒಂದು ಅಫೆನ್ಸ್ ಆಲ್ರೆಡಿ ವಿರಾಟ್ ಕೊಹ್ಲಿ ಅವ್ರದ್ದು ಆಗಿದೆ ಅಂಪೈರ್ ಜೊತೆಗೆ, ಇನ್ನೂ ಒಂದ್ಸಲಿ ಆಗೋದು, ಮತ್ತೊಂದು ಸಲ ಆಗೋದು, ಇದರೆಲ್ಲ ಆಯಿತು ಅಂತಂದರೆ ಬ್ಯಾನ್ ಆಗ್ಬೋದು ಅಂತ ಅವ್ರ ಕಾಳಜಿ ಮ್ಯಾಟಿವ್ ಆ್ಯಡನ್ ಅವ್ರದ್ದು. ಬಟ್ ವಿರಾಟ್ ಕೊಹ್ಲಿ ಅವರು ಮಾಡೋದು ಗೊತ್ತಿರೋ ಹಾಗೆ. ಸೊ ಕಾಮೆಂಟಲ್ಲಿ ಹಾಕಿ ನಿಮಗೆ ಏನು ಅನಿಸ್ತು, ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ದು ಲಾಸ್ಟ್ ಮ್ಯಾಚಲ್ಲಿ CSK ವರ್ಸಸ್ RCB ಮ್ಯಾಚಲ್ಲಿ ಅಂಪೈರ್ ಜೊತೆಗೆ ಮಾತಾಡಿ ನಿಮಗೆ ಪರ್ಸ್ನಲಿ ಏನು ಅನಿಸ್ತು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.